ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ರೋಹಿಣಿ ಕುಕ್. ನಾನು ನಿಮ್ಮ ರೋಹಿಣಿ ರೆಡ್ಡಿ. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ವೆರಿ ಸಿಂಪಲ್ ಆ್ಯಂಡ್ ವೆರಿ ಟೇಸ್ಟಿ ರೈಸ್ ರೆಸಿಪಿ. ಲೆಟ್ ಸ್ಟಾರ್ಟೆಡ್ ಆಸಮ್ ರೈಸ್. ಇದು ಯಾವುದಪ್ಪ ಆಸಮು? ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ಆಸಮ್ ಆಗಿರುತ್ತೆ. ಅದಕ್ಕೆ ಇದರ ಹೆಸರು ಆಸಮ್ ರೈಸ್. ಲೆಟ್ ಸ್ಟಾರ್ಟೆಡ್ ಆಸಮ್ ರೈಸ್. ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಒಂದು ಪಾತ್ರೆಗೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ 1-2 ಸ್ಪೂನಷ್ಟು ನಾನು ಧನಿಯಾ ಹಾಗೂ ಸಾಸಿವೆ ಹಾಕಿದ್ದೀನಿ, ಜೀರಿಗೆ ಹಾಕಿದ್ದೀನಿ. ಹಾಗೆ ಇದಕ್ಕೇ ಸ್ವಲ್ಪ ನಾವು ಕಡಲೆಬೇಳೆ, ಉದ್ದಿನಬೇಳೆ, ಶೇಂಗಾ ಇದೆಲ್ಲವನ್ನು ಹಾಕಿ ಫಸ್ಟು ಕಡಿಮೆ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಒತ್ತಿಸಬಾರ್ದು. ಇದ್ರ ಜೊತೆ ನೀವು ಪೆಪ್ಪರ್ ಸಹ ಹಾಕ್ಕೋಬೋದು, ನಾನಿಲ್ಲಿ ಹಾಕಿಲ್ಲ. ಓಕೆ, ಫಸ್ಟ್ ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಳ್ಳೋಣ. ಸಾಕು, ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕಿರ್ದಕ್ಕೆ ಅದಕ್ಕೆ ಕರೆಕ್ಟಾಗುತ್ತೆ. ಯಾಕೆಂದರೆ ಗ್ರೈಂಡ್ ಮಾಡಬೇಕು ಇದನ್ನು, ಅದಕ್ಕೋಸ್ಕರ. ಓಕೆ ನೋಡಿ, ಇವಾಗ ಇದು ಸ್ವಲ್ಪ ಫ್ರೈ ಆಗಿದೆ. ಇದಕ್ಕೆ ನಾವು ಇವಾಗ ಸ್ವಲ್ಪ ಕರಿಬೇವು ಹಾಗೆಯೇ ಸ್ವಲ್ಪ ಬಿಳಿ ಎಳ್ಳು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. 1-2 ಸ್ಪೂನಷ್ಟು ಇಲ್ಲಿ ಬಿಳಿ ಎಳ್ಳು ಹಾಕಿದ್ದೀನಿ. ಹಾಗೆ ನಮಗೆ ಖಾರಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ನೀವು ಒಣಮೆಣಸಿನ್ಕಾಯಿ ಸಹ ಹಾಕಿ ಇದನ್ನು ಫ್ರೈ ಮಾಡ್ತಾಯಿದ್ದೀನಿ. ಓಕೆ, ಇದನ್ನು ಸಹ ಇದು ಪೂರ್ತಿ ಫ್ರೈ ಆದಮೇಲೆ ಇವು 3 ಹಾಕ್ಕೋಬೇಡಿ. ಅದು ಅರ್ಧ ಫ್ರೈ ಆದಮೇಲೆ ಇವು 3 ಹಾಕೊಳ್ಳಿ, ಯಾಕೆ ಬೇಗ ಆಗುತ್ತೆ. ಅದಕ್ಕೋಸ್ಕರ ಅದು ಫ್ರೈ ಆದಮೇಲೆ ಸ್ವಲ್ಪ ಇದನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ. ಓಕೆ ನೋಡಿ, ಇವಾಗ ಫ್ರೈ ಆಗಿದೆ. ಇವಾಗ ಇದನ್ನು ತಣ್ಣಗಾಗೋಕ್ಕೆ ಬಿಟ್ಬರೋಣ. ಇವಾಗ ಇದು ತಣ್ಣಗಾಗಿದೆ. ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ನೀವು ನುಣ್ಣಗಾದರೂ ಗ್ರೈಂಡ್ ಮಾಡ್ಕೋಬೋದು, ಇಲ್ಲ ಹಾಗೆ ತರಿ ಆದರೂ ಗ್ರೈಂಡ್ ಮಾಡ್ಕೋಬೋದು. ಓಕೆ, ನಾನಿಲ್ಲಿ ನುಣ್ಣಗೆ ಗ್ರೈಂಡ್ ಮಾಡ್ಕೊತಿದ್ದೀನಿ. ಓಕೆ, ಇದು ಗ್ರೈಂಡ್ ಆಗಿದೆ. ಇವಾಗ ರೈಸ್ಗೆ ಒಗ್ಗರಣೆ ರೆಡಿ ಮಾಡೋಣ. ಅದೇ ಪ್ಯಾನ್ಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ. ನೀವು ತುಪ್ಪ ಮತ್ತು ಎಣ್ಣೆ ಎರಡನ್ನೂ ಹಾಕ್ಬೋದು, ಇಲ್ಲ ತುಪ್ಪದಲ್ಲಿ ಸಹ ಮಾಡ್ಕೋಬೋದು. ಸ್ವಲ್ಪ ಎಣ್ಣೆ ಕಾದಿದೆ. ಇವಾಗ ಇದಕ್ಕೆ ಜೀರಿಗೆ, ಸಾಸಿವೆ ಹಾಕೋಣ. ಆಮೇಲೆ ಮತ್ತೆ ಮಧ್ಯದಲ್ಲೇ ಸಿಗಲಿ ಅಂತ ನಾನಿಲ್ಲಿ ಕಡಲೆಬೇಳೆ, ಉದ್ದಿನಬೇಳೆ ಹಾಗೂ ಶೇಂಗಾ ಹಾಕ್ತಿದ್ದೀನಿ. ನೀವು ಬೇಕಾದರೆ ಇವು 3 ಸ್ಕಿಪ್ ಮಾಡಿ ಡೈರೆಕ್ಟಾಗಿ ಎಣ್ಣೆ ಸ್ವಲ್ಪ ಬಿಸಿ ಮಾಡಿ ಮಾಡ್ಕೊಂಡಿರುವಂತಹ ಪೌಡರ್ನ ಇದಕ್ಕೆ ಹಾಕಿದರೆ ಸಾಕು. ಆಮೇಲೆ ರೈಸ್ ಕಲಸಿ ಅಷ್ಟೇ. ನಾನಿಲ್ಲಿ ಸ್ವಲ್ಪ ಮಧ್ಯದಲ್ಲಿ ಬಾಯಿ ಸಿಕ್ಕರೆ ಚೆನ್ನಾಗಿ ಅಂತ ಹಾಕ್ತಿದ್ದೀನಿ. ಹಾಗೆಯೇ ಸ್ವಲ್ಪ ಕರಿಬೇವು ಸಹ ಹಾಕೋಣ. ಇವಾಗ ನೋಡಿ, ಇದೆಲ್ಲ ಫ್ರೈ ಆದಮೇಲೆ ಸ್ವಲ್ಪ ಇದಕ್ಕೆ ಅರಿಶಿನ ಹಾಕೋಣ. ಆಮೇಲೆ ಇದಕ್ಕೆ ಮಾಡ್ಕೊಂಡಿರುವಂತಹ ಪೌಡರ್ ಸಹ ಸೇರಿಸ್ಕೊಳ್ಳೋಣ. ಆಲ್ರೆಡಿ ಪೌಡರ್ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಜಾಸ್ತಿ ಏನಿದಕ್ಕೆ ಬೇಯಿಸ್ಬೇಕಂತ ಏನಿಲ್ಲ. ಜಸ್ಟ್ ಒಂದು 10 ಸೆಕೆಂಡ್ ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಸಾಕು ಅಷ್ಟೇ. ಯಾಕಂದರೆ ಆಲ್ಮೋಸ್ಟ್ ಎಲ್ಲನೂ ಹುರ್ಕೊಂಡಿರ್ತೀವಲ್ಲ, ಹಾಗಾಗಿ ನೀವು ಇದ್ರ ಜೊತೆ ಗ್ರೈಂಡ್ ಮಾಡಬೇಕಾದ್ರೆ ಸ್ವಲ್ಪ ಒಂದು ಪಿಂಚಷ್ಟು ಹುಣಸೆ ಹಣ್ಣು ಹಾಕ್ಕೊಂಡ್ರು ಓಕೆ. ಗ್ರೈಂಡ್ ಮಾಡಬೇಕಾದ್ರೆ ನೆಸೆಸಿಟಿ ಇಲ್ಲ, ಬೇಕು ಅಂದರೆ ಹಾಕಿ. ಓಕೆ ನೋಡಿ, ಇದು ಒತ್ತುತ್ತೆ, ಹಾಗಾಗಿ ಸ್ವಲ್ಪ ಜಸ್ಟ್ ಒಂದು 10 ಸೆಕೆಂಡ್ ಈ ಥರ ಫ್ರೈ ಮಾಡಿ ತೆಗೆದ್ರೆ ಸಾಕು. ಓಕೆ, ಮೊದಲೇ ಮಾಡಿಟ್ಕೊಂಡಿರುವಂತಹ ರೈಸ್ನ ಇದಕ್ಕೆ ಕಲಿಸ್ಬಿಟ್ರೆ ಸೂಪರಾಗಿ ಆಸಮ್ ಆಗಿರುವಂಥ ಆಸಮ್ ರೈಸ್ ರೆಡಿ ಆಗುತ್ತೆ. ಓಕೆ ನೋಡಿ, ಒಂದು 10 ಸೆಕೆಂಡ್ ಆಗಿದೆ. ಇವಾಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ನಾವೆಲ್ಲೂ ಗ್ರೈಂಡರ್ಗೆ ಎಲ್ಲೂ ಉಪ್ಪು ಹಾಕಿಲ್ಲ ಇದನ್ನು. ಇವಾಗ ಒಂದು ಸಲ ಉಪ್ಪನ್ನು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಸ್ಟವ್ ಆಫ್ ಮಾಡೋಣ. ಓಕೆ, ಇವಾಗ ರೈಸ್ ಮಿಕ್ಸ್ ಮಾಡಿ ಇದಕ್ಕೆ. ಓಕೆ ನೋಡಿ, ರೈಸ್ ಬಂದು ಉದ್ದುದ್ರಾಗಿ ಮಾಡ್ಕೊಳ್ಳಿ. ರೈಸ್ ಮಾಡಬೇಕಾದ್ರೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಉಪ್ಪು ಹಾಕಿ ರೈಸ್ ಮಾಡಿಕೊಂಡ್ರೆ ಒಂದಕ್ಕೊಂದಾಗಲೂ ಅಂಟ್ಕೊಳೋದಿಲ್ಲ. ಓಕೆ, ಇವಾಗ ನಿಮಗೆ ಫಸ್ಟು ಆ ಹುಳಿಗೆ ಎಷ್ಟು ಬೇಕು ನೋಡಿ ನೀವು ರೈಸ್ ಕಲಿಸ್ಕೊಳ್ಳಿ. ಒಮ್ಮೆಲೆ ಜಾಸ್ತಿ ರೈಸ್ ಹಾಕಿದರೆ ಅದು ಕರೆಕ್ಟಾಗಿ ಆಗಲ್ಲ, ಹಾಗಾಗಿ. ಓಕೆ, ಇವಾಗ ರೈಸ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡಿದರೆ ಸೂಪರಾಗಿರುವಂಥ ಆಸಮ್ ರೈಸ್ ರೆಡಿ ಆಯಿತು. ಖಂಡಿತ ಒಂದು ಸಲ ಟ್ರೈ ಮಾಡಿ, ಖಂಡಿತವಾಗಿ ಆಸಮಾಗೇ ಇತ್ತು ಖಂಡಿತವಾಗ್ಲೂ. ಓಕೆ, ಯಾರಿಗೆಲ್ಲ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆಯೋ ಅವರು ಖಂಡಿತ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೋ ಅವರು ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.